and speak few words in this occasion. ನಮ್ಮ ಜ್ಞಾನಬಂಧು ಶಾಲೆ ಮತ್ತು ಪಿ ಯು ಕಾಲೇಜ್ ಆವರಣದಲ್ಲಿ ನಡೀತಾ ಇರತಕ್ಕಂಥ ಜ್ಞಾನ ಸಂಭ್ರಮ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂಥ ಮತ್ತು ನಮ್ಮ ಸಂಸ್ಥೆಯ ಜೊತೆಗೆ ಈಗಾಗಲೇ ಟೈಅಪ್ ಮಾಡಿಕೊಂಡಂಥ ಶರತ್ ನೀಟ್ ಆ್ಯಂಡ್ JEE ಅಕಾಡೆಮಿ ಅಧ್ಯಕ್ಷರೂ ಆದಂಥ ಶ್ರೀಯುತ ಶರತ್ ಚಂದ್ರ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಧರ್ಮಪತ್ನಿ ಆದಂಥ ಪಾಲಕ್ಷಮ್ಮನವರೇ, ಹಾಗೂ ಪಿ ಯು ಕಾಲೇಜಿನ ಜ್ಞಾನಬಂಧು ಪಿ ಯು ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಯುತ ಜೆ ರವೀಂದ್ರ ಅವರೇ, ನಮ್ಮ ಜ್ಞಾನಬಂಧು CBSE ಸ್ಕೂಲಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ಲಿಲಿಯನ್ ಆಂಟೋನಿ SG ಅವರೇ, ಹಾಗೂ ಶ್ರೀಮತಿ ಜ್ಯೋತಿ SS ಅವರೇ, ಮುಖ್ಯವಾಗಿ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಶಾಲೆಯ ಕಾಲೇಜಿನ ಪಾಲಕ ಬಂಧುಗಳೇ, ಶಿಕ್ಷಕ ವೃಂದವೇ, ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾನು ಈ ವೇದಿಕೆ ಮೇಲೆ ನೆನಪು ಮಾಡಿಕೊಳ್ಳುವಂಥದ್ದು ಏನಪ್ಪ ಅಂತಂದರೆ, ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿಮ್ಮನ್ನು ಕುರಿತು ಮಾತನಾಡಿದಂಥ ಶ್ರೀ ಶರತ್ ಚಂದ್ರ ಅವ್ರ ಬಗ್ಗೆ ಈಗಾಗಲೇ ನಿಮಗೆ ಇಂಟ್ರೊಡಕ್ಷನ್ ಮಾಡಿದ್ದಾರೆ, ಪರಿಚಯ ಮಾಡಿದ್ದಾರೆ. ಆದರೆ ಒಂದು ನಾವು ನೀವುಗಳೆಲ್ಲ ಅಪ್ರಿಷಿಯೇಟ್ ಮಾಡಬೇಕು ಅವ್ರ ಬಗ್ಗೆ. ಅವರು ಆಂಧ್ರ ಮೂಲದವರು, ಅವರ ಮದರ್ ಟಂಗ್ ತೆಲುಗು. ಆದರೆ ಇವತ್ತು ನಮ್ಮ ವೇದಿಕೆ ಮೇಲೆ ಭಾಳ ಅತ್ಯಂತ ಸರಳವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಅವರು ಭಾಷಣ ಮಾಡಿದ್ದನ್ನು ನಾವು ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಇದ್ರ ಸಂಬಂಧ ಅವರಿಗೆ ನಾವು ನೀವೆಲ್ಲ ಒಂದು ಕ್ಲ್ಯಾಪ್ಸ್ ಹಾಕಿ ಗೌರವಿಸಬೇಕು. ಯಾಕಂದರೆ ಇವತ್ತು ನಾವು ಕನ್ನಡದವರಾಗಿ ಕನ್ನಡದಲ್ಲೇ ಭಾಷಣ ಮಾಡುವಂಥದ್ದು ಅಂತಂದರೆ ಭಾಳ ಕಷ್ಟಪಡ್ತೀವಿ. ಆದರೆ ಅವರು ಇವತ್ತು ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ಭಾಷೆಯನ್ನು ಕಲಿತು ಅವರು ಇಂಗ್ಲೀಷ್ನಲ್ಲಿ ಭಾಷಣ ಮಾಡ್ಬೋದಾಗಿತ್ತು. ಆದರೆ ಆ ಥರ ಇಂಗ್ಲೀಷ್ನಲ್ಲಿ ಭಾಷಣ ಮಾಡಲಿಲ್ಲ. ಅವರು ಕರ್ನಾಟಕದವರು ಎಲ್ಲರೂ ಕನ್ನಡ ಬಲ್ಲವರು, ಕನ್ನಡದಲ್ಲೇ ಮಾತನಾಡುವನ ಅನ್ನುವಂಥ ವಿಚಾರ ಇಟ್ಟುಕೊಂಡು ಅವರು ತಮ್ಮನ್ನು ಕುರಿತು ಕನ್ನಡದಲ್ಲಿ ಭಾಷಣ ಮಾಡಿದ್ದಕ್ಕೆ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಗೌರವ ಅರ್ಪಣೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದ್ರೆ, ಆದಷ್ಟು ಬೇಗ ಏನಪ್ಪ ಅಂದ್ರೆ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡಿ ನೀವು ಸುರಕ್ಷಿತವಾಗಿ ನಿಮ್ಮ ಮನೆಗೆ ಬೇಗ ತಲುಪಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾವು ಸುಮಾರು ದಿವಸದಿಂದ ಈ ಒಂದು ಪ್ಲ್ಯಾನ್ ಮಾಡಿ ಪಾಲಕರು ಏನಪ್ಪ ಅಂತಂದ್ರೆ ಅವರ ಮಕ್ಕಳ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬಂದಿರ್ತಾರೆ. ವೇದಿಕೆ ಮೇಲೆ ನಾವು ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಗೆಸ್ಟ್ಗಳನ್ನು ಕರ್ಕೊಂಡ್ಬಂದು ವೇದಿಕೆ ಮೇಲೆ ಕೂಡಿಸಿ ಅವರ ಭಾಷಣವನ್ನು ಮಾಡ್ತಕ್ಕಂಥದ್ದು ಬಹುಶಃ ಯಾರೂ ಇಷ್ಟಪಡಲ್ಲ. ಹೀಗಾಗಿ ಆ ವೇದಿಕೆಯ ಗೆಸ್ಟ್ ಕಾರ್ಯಕ್ರಮ ಏನಂದ್ರೆ ಭಾಳ ಒಂದು ಲಿಮಿಟ್ ಕಾರ್ಯಕ್ರಮ ಮಾಡಿ ಉಳಿದ ಸಮಯವನ್ನು
ನಿಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ವಿನಿಯೋಗಿಸೋಣ ಅನ್ನುವಂಥ ವಿಚಾರ ಇಟ್ಟುಕೊಂಡು ಇವತ್ತು ನಾವು ಬಹಳ ಬೇಗ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನು ಪಾಲಕರು ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಕ್ಕಳ ಕಾರ್ಯಕ್ರಮ ಅಂತಂದರೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೋ, 8 ಗಂಟೆಗೆ ಹೋಗೋಣ ಅನ್ನುವಂಥ ವಿಚಾರ ಇಟ್ಟುಕೊಂಡು ಪಾಲಕರು ಇನ್ನು ಮೇಲೆ ಇನ್ನೂ ಬರ್ತಾನೇ ಬರ್ತಾರೆ. ಆದರೆ ಒಂದು ನಾವು ಈ ದಿನ ಈ ಒಂದು ವಾರ್ಷಿಕೋತ್ಸವ, ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವವನ್ನು ಈ ಥರ ಆಚರಣೆ ಮಾಡೋದ್ರ ಮೂಲಕ ಒಂದು ಸಂಪ್ರದಾಯವನ್ನು ಹಾಕಬೇಕು. ನಾವು ಏನಪ್ಪ ಅಂತಂದ್ರೆ ಬೇಗ ಕಾರ್ಯಕ್ರಮವನ್ನು ಶುರು ಮಾಡಿ ಬೇಗ ಮುಗಿಸ್ತೀವಿ ಅನ್ನುವಂಥ ಒಂದು ಸಂದೇಶ ಪಾಲಕರಿಗೆ ಹೋಗಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಇವತ್ತು ಎಷ್ಟೇ ಪಾಲಕರು ಬಂದ್ರೂ ಅದನ್ನು ಯಾವುದೂ ನಾವು ಲೆಕ್ಕಕ್ಕೆ ತಗೊಳ್ಳಾರ್ದ ನಮ್ಮ ಕೆಲಸವನ್ನು ನಾವು ಮಾಡಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಬಿಟ್ವಿ. ಆದರೆ ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಆದಷ್ಟು ಬೇಗ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ, ನಮ್ಮ ಜ್ಞಾನಬಂಧು ಸ್ಕೂಲು, ಜ್ಞಾನಬಂಧು PU ಕಾಲೇಜು ಸುಮಾರು ವರ್ಷಗಳಿಂದ ಅದು ನಡೆದು ಬಂದಂಥ ಹಾದಿ, ಸುಮಾರು 14-15 ವರ್ಷಗಳ ಒಂದು ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ಜಿಲ್ಲೆಯಾದ್ಯಂತ ಒಂದು ಹೆಸರನ್ನು ಮಾಡಿದೆ. ಈ ಹಂತ ಈ ಸಂಸ್ಥೆ ಗುರಿ ಮುಟ್ಟಬೇಕು ಅಂತಂದರೆ ಅದು ಒಂದೇ ಟೈಮು ಈ ಮಟ್ಟಕ್ಕೆ ಬಂದದ್ದಲ್ಲ. ಒಂದೇ ಟೈಮ್ ಏನಪ್ಪ ಅಂತಂದ್ರೆ ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗಿದ್ದಲ್ಲ. ಸುಮಾರು 2009 ಈ ಸಂಸ್ಥೆ ನಾವು ಹುಟ್ಟಾಕಿದ ಮೇಲೆ ನಮ್ಮ ಶಾಲೆಗೆ ಕೇವಲ 150 ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ದಾಖಲಾತಿ ಪಡ್ಕೊಂಡ್ರು. ಮತ್ತು ನಾವು ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಭಾಗ್ಯನಗರದ ಒಂದು ಬಾಡಿಗೆ ಮನೆಯಲ್ಲಿ, ಬಾಡಿಗೆ ಜಾಗದಲ್ಲಿ. ಅಲ್ಲಿಂದ ಸುಮಾರು 5-6 ವರ್ಷದ ನಂತರ ಈ ಕ್ಯಾಂಪಸ್ಸಿಗೆ ಬಂದೀವಿ. ಈ ಕ್ಯಾಂಪಸ್ಸಿಗೆ ಬಂದು ಸುಮಾರು 9 ವರ್ಷಗಳು ಜರುಗಿದ್ವು. ಈ ಕ್ಯಾಂಪಸ್ಸಿಗೆ ಬಂದು 9 ವರ್ಷಗಳ ಈ ಅವಧಿಯೊಳಗೆ ಬೇರೆ ಬೇರೆ ಥರ ಈ ಸಂಸ್ಥೆ ಡೆವಲಪ್ಮೆಂಟ್ ಆದದ್ದನ್ನು ನೀವು ಕಾಣ್ತಾ ಇದ್ದೀರಿ. ನಿಮ್ಮ ಕಣ್ಣು ಮುಂದೆ ಇರುವಂಥ ಡೆವಲಪ್ಮೆಂಟ್, ಸಂಸ್ಥೆಯ ಡೆವಲಪ್ಮೆಂಟ್ ವಿಚಾರ ಅಂತಂದರೆ ಇವತ್ತು ನಮ್ಮ ಶಾಲೆ ಸ್ಟೇಟ್ ಸಿಲೆಬಸ್ ಇದ್ದದ್ದು CBSE ಸಿಲೆಬಸ್ ಆಗಿ ಮಾರ್ಪಾಡಾಯಿತು. ಮತ್ತು ಇತ್ತಿತ್ತಲಾಗಿ ಏನಪ್ಪ ಅಂತಂದ್ರೆ ನಾವು PU ಕಾಲೇಜನ್ನು ಸಂಸ್ಥೆ ಅಡಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮತ್ತು PU ಕಾಲೇಜಿನ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿದ್ರೆ ಸುಮಾರು 1400 ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಇದು ಒಂದು ಹೆಮ್ಮೆ. ಬಹುಶಃ ಈ ಸಂತೋಷ, ಈ ಹೆಮ್ಮೆ ನಂದು ಒಬ್ಬೊಂದೇ ಅಲ್ಲ, ಇಡೀ ನಮ್ಮ ಕೊಪ್ಪಳ ಭಾಗದಲ್ಲಿರ್ತಕ್ಕಂಥ ಜನರ ಒಂದು ಹೆಮ್ಮೆ, ಜನರ ಒಂದು ಸಂತೋಷ. ಯಾಕಂದರೆ ಈ ಭಾಗದಲ್ಲಿ ಇಂಥ ಒಂದು ಸಂಸ್ಥೆ ಬೆಳೀತಾ ಇದೆ, ಅದು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗುವಂಥ ಭರವಸೆಯನ್ನು ನೀಡ್ತಾ ಇದೆ ಅನ್ನುವಂಥ ಒಂದು ಸಂದೇಶ ನಿಮಗೆ ತಲುಪ್ತಾ ಇದೆ. ಇದು ಬಹಳ ಸಂತೋಷದ ವಿಷಯ. ನಾವು ಇದನ್ನು ಹಂತ ಹಂತವಾಗಿ ಇದನ್ನು ಈ ಒಂದು ಮಟ್ಟಕ್ಕೆ ಅಭಿವೃದ್ಧಿಯನ್ನು ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಇವತ್ತು ಈ ಒಂದು ಹಂತ ಆದಮೇಲೆ ಮತ್ತೆ ಮಕ್ಕಳಿಗೇನಪ್ಪ ಅಂತಂದ್ರೆ ನಾವು ಇನ್ನೂ ನಮ್ಮ ಒಂದು ಸಿಸ್ಟಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬೇಕು. ಯಾಕಂದರೆ ನಮ್ಮ ಒಂದು ನಾಲೆಜ್ ಲಿಮಿಟ್ ಒಳಗೆ, ನಮ್ಮ ಒಂದು ಸಾಮರ್ಥ್ಯ ಲಿಮಿಟ್ ಒಳಗೆ ನಾವು ಏನು ಮಾಡ್ತಾ ಇರ್ತೀವಿ ಅದೇ ಫೈನಲ್ ಅಲ್ಲ, ಅದರ ಆಚೆ ಇನ್ನೂ ಇರ್ತು ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡು ಈಗಾಗಲೇ ನಿಮಗೆ ತಿಳಿಸಿರುವಂತೆ
2025-26ನ ಒಂದು ಅಕಾಡೆಮಿಕ್ ಇಯರು ನಾವು ಇವತ್ತು ಶರತ್ ಚಂದ್ರ ಅವರು ನಿಮ್ಮೆದುರಿಗೆ ಕೂತ್ಕೊಂಡಿದ್ದಾರೆ ವೇದಿಕೆ ಮೇಲೆ ಮತ್ತು ನಿಮ್ಮನ್ನು ಕುರಿತು ಮಾತಾಡಿದ್ದಾರೆ. ಅವ್ರ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಅವ್ರ ಜೊತೆ ಯಾಕೆ ಟೈಅಪ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ, ನಮ್ಮ ವಿದ್ಯಾರ್ಥಿಗಳ ಒಂದು ಎಜುಕೇಷನ್ ಅಪ್ಡೇಟ್ ಆಗಬೇಕು. ನಾವೇನು ಅಂದ್ಕೊಂಡಿರ್ತೀವಿ ಅಷ್ಟೇ ಅಲ್ಲ, ಆ ಅಪ್ಡೇಟ್ ಮಾಡಲಿಕ್ಕೆ ಆ ಒಂದು ಸಾಮರ್ಥ್ಯ ಹೊಂದಿದಂಥ ವ್ಯಕ್ತಿ ಏನಪ್ಪ ಅಂತಂದ್ರೆ ಶರತ್ ಚಂದ್ರ ಅವರು. ಅವರು ಈಗಾಗಲೇ ನಿಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಕೊಟ್ಟ ಪ್ರಕಾರನ ಫಲಿತಾಂಶ ಕೊಡ್ತಾರೆ ಅನ್ನುವಂಥ ಭರವಸೆ ನನಗಿದೆ. ಯಾಕಂದರೆ ನಾನು ಭಾಳ ಸರಳಾಗಿ ಇನ್ನೊಬ್ಬರಿಗೆ ನಾನು ವಿಶ್ವಾಸ ಇಡಲ್ಲ. ಯಾಕಂದ್ರೆ ಸಾಕಷ್ಟು ಕಂಪ್ನಿಗಳು ಬಂದವು, ಸಾಕಷ್ಟು ಜನರು ಬಂದಾರ. ನಾವು ಅಕಾಡೆಮಿಕ್ ಸೈಡ್ ನಾವು ಡೆವಲಪ್ ಮಾಡ್ತೀವಿ, ಮಕ್ಕಳಿಗೆ ನಾವು ಬೇರೆ ಬೇರೆ ಸಿಸ್ಟಮ್ ಒಳಗೆ ಎಜುಕೇಷನ್ ಕೊಡ್ತೀವಿ ಅಂತಂದೇಳಿ ನಾನು ಅದನ್ನು ಸ್ವೀಕಾರ ಮಾಡಿಲ್ಲ. ಯಾಕಂದರೆ ಹಲವಾರು ಕಂಪ್ನಿಗಳು ಏನಪ್ಪ ಅಂತಂದ್ರೆ ಹೇಳ್ತಾರೆ, ಹೇಳಿದಂಗೆ ಮಾಡೋಲ್ಲ. ಆದರೆ ಶರತ್ ಚಂದ್ರ ಅವ್ರ ಬಗ್ಗೆ ನಾನು ಈ ಮೊದಲಿನಿಂದನೂ ಕೇಳಿದ್ದೆ. ಯಾವ ಥರ ಕೇಳಿದ್ದೆ ಅಂತಂದ್ರೆ, ಗಂಗಾವತಿಯಲ್ಲಿರ್ತಕ್ಕಂಥ ವಿದ್ಯಾನಿಕೇತನ PU ಕಾಲೇಜು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಗಂಗಾವತಿಯಲ್ಲಿರ್ತಕ್ಕಂಥ ವಿದ್ಯಾನಿಕೇತನ PU ಕಾಲೇಜು ಅವರು ಸುಮಾರು 5ರಿಂದ 6 ವರ್ಷ ಏನಪ್ಪ ಅಂತಂದ್ರೆ ಅಲ್ಲಿ ಇದ್ದು ಒಬ್ಬ ಪ್ರಾಂಶುಪಾಲರಾಗಿ ಮತ್ತು ಆ ಸಂಸ್ಥೆಗೆ ಒಬ್ಬ ಪಾರ್ಟ್ನರ್ ಆಗಿ ಮತ್ತು ಒಂದು ಫಿಸಿಕ್ಸ್ ಸಬ್ಜೆಕ್ಟ್ ಲೆಕ್ಚರರ್ ಆಗಿ ಅವರು ಸುಮಾರು 5ರಿಂದ 6 ವರ್ಷ ಅಲ್ಲಿ ತಮ್ಮ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ಜವಾಬ್ದಾರಿಯನ್ನು ಮಾಡಿದ್ದಾರೆ. ಈ ಒಂದು 5ರಿಂದ 6 ವರ್ಷ ಆ ಕಾಲೇಜಿನಲ್ಲಿ ಅವರು ಇರುವಂಥ ವಿಚಾರದೊಳಗೆ ಅಲ್ಲಿ ಏನಾಯಿತು ಅಂತಂದ್ರೆ ಆ ಕಾಲೇಜು ತುಂಬ ಡೆವಲಪ್ಮೆಂಟ್ ಆಯಿತು. ಸುಮಾರು ಇವತ್ತು ಆ ಕಾಲೇಜಿಗೆ ಒಂದು 2,500-3 ಸಾವಿರ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಓದ್ತಾ ಇದ್ದಾರೆ ಅಂತಂದರೆ ಇವತ್ತು ಶರತ್ ಚಂದ್ರ ಅವರು ಕಾರಣ. ಬಹುಶಃ ಇತ್ತಿತ್ತಲಾಗಿ ಅವರು ಆ ಗಂಗಾವತಿ ವಿದ್ಯಾನಿಕೇತನ ಸಂಸ್ಥೆಯ ಒಂದು ಅಡಿಯಲ್ಲಿ ನಡೀತಕ್ಕಂಥ ಒಂದು ಸಬ್ ಬ್ರ್ಯಾಂಚ್ ಹಗರಿಬೊಮ್ಮನಹಳ್ಳಿಯಲ್ಲಿ PU ಕಾಲೇಜು ಮಾಡಿದರು. ಈಗ ಆ ಹಗರಿಬೊಮ್ಮನಹಳ್ಳಿ PU ಕಾಲೇಜು ಓನರು ಇವತ್ತು ಶರತ್ ಚಂದ್ರ ಅವರು, ಮತ್ತು ಅಲ್ಲಿ ಪ್ರಾಂಶುಪಾಲರು ಮತ್ತು ಸಬ್ಜೆಕ್ಟ್ ಟೀಚರು. ಮತ್ತು ಈ ಒಂದು 2 ವರ್ಷದೊಳಗೆ ಹಗರಿಬೊಮ್ಮನಹಳ್ಳಿ PU ಕಾಲೇಜು ವಿದ್ಯಾನಿಕೇತನ ಏನಿದೆಯಲ್ಲ ಭಾಳ ಉತ್ತಮವಾದಂಥ ರಿಸಲ್ಟ್ ಕೊಟ್ಟಿದ್ದಾರೆ ಅವರು. ಯಾಕೆ ಈ ಥರ ಅವರ ಒಂದು ನೇತೃತ್ವದೊಳಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತಂದ್ರೆ, ವೈಯಕ್ತಿಕವಾಗಿ ನಾನು ಈಗಾಗಲೇ ಅವರಿಗೆ ಅಬ್ಸರ್ವ್ ಮಾಡಿದ್ದೀನಿ. ಭಾಳ ಅದರ ಮೇಲೆ ನಿಗಾ ವಹಿಸಿ, ಭಾಳ ಜವಾಬ್ದಾರಿ ವಹಿಸಿ, ಎಫರ್ಟ್ ಹಾಕಿ ಕೆಲಸವನ್ನು ಅವ್ರು ಮಾಡ್ತಾರೆ. ಅವರು ಆ್ಯಕ್ಚುಲಿ ಟೈಅಪ್ ಆಗಿದ್ದು 25-26 2025-26ನೇ ಅಕಾಡೆಮಿಕ್ ಇಯರ್. ಆದರೆ ಅವರು ಈಗಾಗಲೇ ಏನಪ್ಪ ಅಂತಂದ್ರೆ ನಮ್ಮ ಕ್ಯಾಂಪಸ್ನಲ್ಲಿ ಅನೇಕ ಚಟುವಟಿಕೆಗಳನ್ನು ಮಕ್ಕಳಿಗೆ ಕ್ಲಾಸ್ ಮಾಡುವಂಥದ್ದಿರಲಿ, ಅಥವಾ ಇಲ್ಲಿ ಟೀಚರಿಗೆ ಡೆಪ್ಯೂಟ್ ಮಾಡುವಂಥದ್ದಿರಲಿ, ಅಪಾಯಿಂಟ್ ಮಾಡುವಂಥದ್ದಿರಲಿ, ಮತ್ತು ಸಮಥಿಂಗ್ ಚೇಂಜ್ ಮಾಡುವಂಥದ್ದಿರಲಿ, ಮತ್ತು ಮುಂದಿನ ವರ್ಷ ಏನಪ್ಪ ಅಂತಂದ್ರೆ ನಾವು ಎಜುಕೇಷನ್ ಸಿಸ್ಟಮ್ ಒಳಗೆ ನಾವು ಏನೇನು ಚೇಂಜ್ ಮಾಡಬೇಕು ಅನ್ನುವಂಥ ವಿಚಾರದೊಳಗಿರಲಿ, ಈಗಾಗಲೇ ಎಲ್ಲ ಕ್ಲಾಸ್ ವೈಸು ಪೇರೆಂಟ್ಸಿಗೆ ಕರೆದು ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಏನಪ್ಪ ಅಂತಂದ್ರೆ ಯಾವುದೇ ಥರ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಲಾರ್ದಂಗೆ ಮತ್ತು ಅವರ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಅವರಿಗೆ ಸಿಗುವಂಗೆ ಮಾಡುವಂಥ ಜವಾಬ್ದಾರಿ ನಮ್ಮದು ಅನ್ನುವಂಥ ವಿಚಾರವನ್ನು ಈಗಾಗಲೇ ಅವರು ಪೇರೆಂಟ್ಸಿಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತು ಭರವಸೆ ಕೊಟ್ಟರೆ ಅದು ಆಗಲ್ಲ. ಆದರೆ ಆ ನಿಟ್ಟಿನೊಳಗೆ ಅವರು ಪ್ರಯತ್ನ ಮಾಡ್ತಾರೆ. ಅವರು ಇವತ್ತು ನಮ್ಮ ಕ್ಯಾಂಪಸ್ಸಿಗೆ ಡೈಲಿ ಮಧ್ಯಾಹ್ನ ಏನಪ್ಪ ಅಂತಂದ್ರೆ, ಇನ್ನು ಆ್ಯಕ್ಚುಲಿ ಅವರು ಅಕಾಡೆಮಿಕ್ಕು ಇನ್ನೂ ಆ್ಯಕ್ಟಿವ್ ಆಗಿಲ್ಲ. ಅವರು ಇನ್ನು 25-26 ಅದ. ಆದರೆ ಪ್ರತಿ ದಿವಸ ಇಲ್ಲಿ ಮಧ್ಯಾಹ್ನ ಮೇಲೆ ನಮ್ಮ ಕ್ಯಾಂಪಸ್ಸಿಗೆ ಬರ್ತಾರೆ. ಅವರು ಅಲ್ಲಿ ಹಗರಿಬೊಮ್ಮನಹಳ್ಳಿ ಅವ್ರ ಕ್ಲಾಸ್ ಮುಗಿಸ್ಕೊಂಡು ಅಲ್ಲೆಲ್ಲ ಅವ್ರ ಜವಾಬ್ದಾರಿ ಕೆಲಸ ಮುಗಿಸ್ಕೊಂಡು ಪ್ರತಿ ದಿವಸ ಮಧ್ಯಾಹ್ನ ಮೇಲೆ ನಮ್ಮ ಕ್ಯಾಂಪಸ್ನಲ್ಲಿ ಇರ್ತಾರೆ. ಇವಾಗಲೇ ಅವ್ರು ಏನಪ್ಪ ಅಂದ್ರೆ ನಮ್ಮ ಕ್ಯಾಂಪಸ್ನಲ್ಲಿ ಇದ್ದಾರೆ. ಇಂಥ ವ್ಯಕ್ತಿ ಭಾಳ ಅದರಲ್ಲಿ ಆಸಕ್ತಿ ವಹಿಸಿ ಭಾಳ ಎಫರ್ಟ್ ಹಾಕಿ ಕೆಲಸ ಮಾಡುವಂಥದ್ದು ನಾನು ಕಂಡ ಮೇಲೆ
ಅವರ ಮೇಲೆ ಒಂದು ಭರವಸೆ ಮೂಡಿತು. ಹೀಗಾಗಿ ನಾನು ಹಿಂದೂ ಮುಂದೆ ನೋಡಲಾರ್ದ ಅವ್ರ ಜೊತೆಗೆ ನಾನು ಇಡೀ ಸ್ಕೂಲು ಮತ್ತು PU ಕಾಲೇಜು ಎರಡನ್ನೂ ಏನಪ್ಪ ಅಂತಂದ್ರೆ ಅವರ ಒಂದು ಮಡಿಲಿಗೆ ಹಾಕ್ತೀನಿ. ಹಾಕಿದ ಮೇಲೆ ಅವರು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾರೆ ಅನ್ನುವಂಥ ಭರವಸೆ ವಿಶ್ವಾಸ ಇವತ್ತು ನನ್ನಲ್ಲಿದೆ. ಮತ್ತು ನಾನೂ ಸಹಿತ ಏನಪ್ಪ ಅಂದ್ರೆ ನಿಮಗೆಲ್ಲ ಅಶ್ಯೂರೆನ್ಸ್ ಕೊಡ್ತೀನಿ. ಅದರಲ್ಲಿ ಯಾವುದೇ ಒಂದು ಬೇರೆ ಮಾತಿಲ್ಲ. ನಿಮ್ಮ ವಿದ್ಯಾರ್ಥಿಗಳ ಒಂದು ಎಜುಕೇಷನ್ ಒಳ್ಳೆಯ ಉನ್ನತ ಮಟ್ಟಕ್ಕೆ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು. ಮತ್ತು ಮುಂದಿನ ವರ್ಷ ಏನಪ್ಪ ಅಂತಂದ್ರೆ ನಾವು ಹಾಸ್ಟೆಲ್ ಸ್ಟ್ರೆಂತನ್ನು ಹೆಚ್ಚಿಗೆ ಮಾಡುವಂಥ ವಿಚಾರದೊಳಗೆ ಮತ್ತು ಆ ಹಾಸ್ಟೆಲ್ ಸಿಸ್ಟಮನ್ನು ನಾವು ಒಂದು ಸಿಸ್ಟಮೆಟಿಕ್ ಆಗಿ ಮಕ್ಕಳಿಗೆ ಮತ್ತು ಪಾಲಕರಿಗೆ ಲೈಕ್ ಆಗುವಂಥ ಒಂದು ಪ್ಲ್ಯಾನನ್ನು ಮಾಡಿ ಈಗಾಗಲೇ ಸಾಕಷ್ಟು ಬಿಲ್ಡಿಂಗನ್ನು ನಾವು ಮಾಡ್ತಾಯಿದ್ದೀವಿ. ಸುಮಾರು 600-700 ಹುಡುಗರಿಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಫೆಸಿಲಿಟಿ ಆಗುವಂಥ ಕಟ್ಟಡಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಅವು ಫಿನಿಷಿಂಗ್ ಹಂತದಲ್ಲಿ ಅದ, ನೀವು ಕ್ಯಾಂಪಸ್ನಲ್ಲಿ ನೋಡ್ತಾ ಇರ್ಬೋದು. ಇದನ್ನೆಲ್ಲ ನಾನು ಯಾವುದೇ ಒಂದು ಹಿಂಜರಿದೆ ನಾ ಯಾಕೆ ಮಾಡ್ತಾಯಿದ್ದೀನಿ ಅಂದ್ರೆ ಅವರ ಒಂದು ಕೈ ಮೇಲೆ ಈ ಸಂಸ್ಥೆ ಬೆಳೀತೆ. ಅವರ ಒಂದು ಶಕ್ತಿ, ಅವರ ಒಂದು ಎಫರ್ಟು ಮತ್ತು ನನ್ನ ವೈಯಕ್ತಿಕವಾಗಿ ಹೇಳಬೇಕಪ್ಪ ಅಂತಂದ್ರೆ ನಾನು ಒಂದು ಎಜುಕೇಷನ್ ಸಂಸ್ಥೆಯನ್ನು ಬೆಳೆಸುವಂಥ ಆಸಕ್ತಿ ನೀವು ಈಗಾಗಲೇ ಸುಮಾರು 15 ವರ್ಷ ಕಂಡದ್ದಾದ. ಸುಮಾರು 15 ವರ್ಷದಿಂದ ಏನಪ್ಪ ಅಂತಂದರೆ ಈ ಸಂಸ್ಥೆಯನ್ನು ನಾನು ಬೆಳೆಸಬೇಕು, ಏನಾದರೂ ಮಾಡಿ ನನ್ನ ಶಕ್ತಿ ಸಾಮರ್ಥ್ಯದ ಲಿಮಿಟ್ ಒಳಗೆ ಹುಡುಗರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಭಾಳ ಪ್ರಯತ್ನ ಮಾಡಿ ನನಗೆ ಯಾವುದೇ ಬೇರೆ ಬೇರೆ ವಿಚಾರ ಇದ್ದರೂ ನಾವನ್ನೆಲ್ಲ ಬದಿಗಿಟ್ಟು ಇವತ್ತು ಈ ಸಂಸ್ಥೆಯನ್ನು ನಾನು ಈ ಮಟ್ಟಕ್ಕೆ ತಂದಿದ್ದೀನಿ. ಮತ್ತು ಇದಕ್ಕೆ ಇವತ್ತು ಮುಂದಿನ ವರ್ಷ ಇನ್ನೊಂದು ಶಕ್ತಿ ಶರತ್ಚಂದ್ರ ಅವ್ರದ್ದು ಆ್ಯಡ್ ಆಗುತ್ತೆ. ಹೀಗಾಗಿ ಅವರು ನಾವು ಸೇರಿ ಇವತ್ತು ಈ ಭಾಗದೊಳಗೆ ನಮ್ಮ ಕೊಪ್ಪಳ ಡಿಸ್ಟಿಕ್ ಇರಲಿ, ಕೊಪ್ಪಳ ಡಿಸ್ಟಿಕ್ ಅಕ್ಕಪಕ್ಕದಾಗಿರಲಿ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಇವತ್ತು ನಮ್ಮ ಕ್ಯಾಂಪಸ್ಸಿಗೆ ಬರಬೇಕು. ಮುಂದಿನ ದಿವಸ 2000ರಿಂದ 3000 ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ನಮ್ಮ ಕ್ಯಾಂಪಸ್ಸಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೋಬೇಕು. ಇದು ನಿಮಗೆ ಕೊಡುವಂಥ ಒಂದು ಭರವಸೆ. ಆದ್ದರಿಂದ ಪಾಲಕರೇ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಜ್ಞಾನಬಂಧು ಸಂಸ್ಥೆ ಸ್ಪಷ್ಟವಾಗಿ ನಿಮಗೆ ಭರವಸೆಯನ್ನು ನೀಡುತ್ತೆ. ಯಾವುದೇ ರೀತಿ ಅದರ ಮೇಲೆ ಅನುಮಾನ ಬೇಡ. ಒಳ್ಳೆಯ ಒಂದು ಶಿಕ್ಷಣ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳಿ, ಇಲ್ಲಿವರೆಗೆ ಪಾಲಕರು ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆ ಬೆಳವಣಿಗೆಗೆ ಏನು ಕಾರಣರಾಗಿದ್ದೀರಿ, ಮುಂದಿನ ದಿವಸ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆಲ್ಲ ತಾವೆಲ್ಲ ಸಹಕಾರಿ ಆಗಬೇಕು. ಮತ್ತು ಈ ಸಂಸ್ಥೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ನೀವೆಲ್ಲ ಸಪೋರ್ಟಾಗಿ ನಿಲ್ಲಬೇಕು ಅನ್ನುವಂಥ ವಿಚಾರ ಮತ್ತು ನಿಮ್ಮ ಆಶೀರ್ವಾದ ನಮಗೆ ಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾನು ಇವತ್ತು ತಮ್ಮಲ್ಲಿ ಕಳಕಳಿಯನ್ನು ಮಾಡ್ಕೋತಾ ಇದ್ದೀನಿ. ಜ್ಞಾನಬಂಧು ಸ್ಕೂಲ್ ಅಂದ ತಕ್ಷಣ ಇವತ್ತು ಈ ಭಾಗದೊಳಗೆ ಅದೇನೋ ಒಂದು ವಿಶೇಷ ಅನ್ನುವಂಥ ಒಂದು ಸಂದೇಶ ಹೋಗ್ತಾ ಇದೆ ಅನ್ನುವಂಥದ್ದು ನನಗೆ ಈ ಸಂಸ್ಥೆ ಅಧ್ಯಕ್ಷನಾಗಿ ನನಗೆ ಮನವರಿಕೆ ಆಗ್ತಾಯಿದೆ. ಹೀಗಾಗಿ ಸಂಸ್ಥೆ ಬೆಳೆಯುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಈ ಸಂಸ್ಥೆ ಬೆಳವಣಿಗೆಗೆ ತಾವೆಲ್ಲ ಸಹಕಾರ ನೀಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Now it's time to conclude the function. I call upon Bhavani from 10th standard for the vote of thanks. A man is not poor without a money, but a man is really poor without a dream and ambition, said by Swami Vivekananda. Good evening to everyone. Myself, Bhavani, on behalf of Gnanabandhu School and the entire fraternity of this institution, to extend my sincere thanks to Almighty God for making this event a grand success. It's my pleasure to propose a vote of thanks and acknowledge the contribution of those who work really to make this event possible. First, on behalf of my school, I extend my hearty thanks to Mr. Sharatchandra sir, who spared time from his busy schedule to grace this occasion. This will surely encourage us in all our future endeavors.
Thank you, sir, for your presence here. Our sincere thanks to Mr. Danappa Ji Kaulu, sir, President of Narabandhu School, who made this event really possible. Thank you, sir, for your presence here. A sincere gratitude to Srimati Palakshama ma'am, member of Patan Panchayati, Bhaganagara, who supported a lot to make this event a grand success. Thank you, ma'am, for your presence here. Our sincere gratitude to our PRIU principal, Mr. J. Ravindra, sir, for sparing a valuable time with us. Thank you, sir, for your presence here. My special thanks to our respected principal of Narabandhu School, Mrs. Lillian Antony, ma'am, who supported a lot to make this event a grand success. Thank you, ma'am, for your presence here. My sincere thanks to our respected principal, ma'am, of Narabandhu School, Mrs. Jyoti S.S., ma'am, who supported a lot to make this event a grand success. Thank you, ma'am, for your presence here. My sincere gratitude to all parents and well-wishers for their support and encouragement. I would like to say thank you to all who have blessed us with their presence. I am thankful to all the staff of their efforts and arranging this function. Thank you, one and all.
बेहतर कुछ नहीं हो सकता। अब जो परफॉर्मेंस आप देखने जा रहे हैं उसमें है धमाल, मस्ती और ज़बरदस्त एनर्जी। तो ज़ोरदार तालियों से स्वागत कीजिए LKG A सेक्शन बच्चों। जब लड़कों के दिलों में तू आग लगा दे बेबी फायर, नकली से न करे तू करे जब देखे हमें झूठी लायर। झटका जरा सा महसूस हुआ है, लाइफ की गाड़ी ने कस के मारा ब्रेक। हो रहा है क्यों कंफ्यूज मेरे दिल, मशवरा मेरा तू आजमा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। मसल फुलाना थोड़ी बॉडी बनाना, में डालो केस कमल की फसल उगाना। अरे रे अबे चलो बेटा शुरू हो जाए शुरू, बगल उठा के थोड़ा जियो लगाना, किसी बगल वाली को मर्दानी खुशबू सुनाना। चलो ऊपर से दो बटन ढीले कर के बताना, वालों वाला सीना दिखाना, वालों वाला सीना दिखाना। परसों का लट्टू साइकिल पे घुमा है, हाईवे पे मोटर साइकिल भगा के देख। सीट में तुझको अगर सर्दी लगे तो सीट के पीछे लड़की बिठा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। Let's dance, jate, jate. Let's love, mate, mate. Let's dance, jate, jate. Let's love, mate, mate. Preeti sneha, tundi daga, yoga prema lokaru.
ಪೂರಿ ಒಟ್ಟಿಗೆ ಕುಂತರೆ ಚೋರ ಚೋರಿ ಮಾತಾಡಿಕೊಂಡರೆ ಎಲ್ಲ ಮರೆಸ ಸುಂದರ ತಾಣ ಇರುವೆ Let's dance jate jate, let's love mate mate, let's dance jate jate, let's love mate mate. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವೇ, ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವೇ. ರೊಟ್ಟಿ ಮೇಲೆ ಕುಂತಿರೋ ಬೆಣ್ಣೆಯು ಚೆಲ್ವ ಚೆಲ್ವಿ ಚಂದದ ಜೋಡಿಯು ಇಂಥ ಬಂಧವು ಎಲ್ಲ ಚಂದ ಇರುವೆ ಪ್ರೀತಿಯಿಂದ ಎಲ್ಲರ ಗೆಲ್ಲಿರಿ, ಪ್ರೀತಿಯನ್ನೇ ಎಲ್ಲೆಡೆ ಹಂಚಿರಿ, ಪ್ರೀತಿ ಪ್ರೇಮದ ಸಂದೇಶ ಸಾರೋ ಇದು ಪ್ರೇಮ ಲೋಕವು. Yes, smile. Smile, all of you. Yes, yeah, look here straight, smile. Yes. ಪಾಲಕರು ತಮ್ಮ ಮಕ್ಕಳನ್ನು ವೇದಿಕೆಯ ಬಲಭಾಗದಲ್ಲಿ ಬಂದು ಕರೆದುಕೊಂಡು ಹೋಗಲು ವಿನಂತಿ. ಜಗಕ್ಕೆ ಮುಕ್ಕೋಟಿ ದೇವರು ನನ್ನ ದೇವರು, ಜ್ಞಾನಕ್ಕೂ ದೊಡ್ಡದು ಅನ್ನದಾರುಣ, ಜ್ಞಾನಕ್ಕೂ ದೊಡ್ಡದು ಅನ್ನದಾರುಣ. ಹೊತ್ತು ಬಂದೆ ತಗೋಸಿ ಮುತ್ತ ಅಜ್ಜಾಲಮ್ಮರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ.
ಮನಸ್ಸಿಗೆ ಮುಟ್ಟಿಲ್ಲ ನಿಮ್ಮ ಜೋಡಿಗೆ ಸಮವಿಲ್ಲ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆನೋ ಆಗಿ ಭವಿಷ್ಯ ಬರೆವಂತ ತಂದೆನೋ ಆಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು
Yes, thank you. A little bit louder, please. All children smile here. Smile. Yes, good smile. Yes, smile, children. Thank you. Volunteers, please take the children quickly. Beautiful. Yes, children, dance, jump. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ಹೈ! ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂ ಹಣ್ಣು ಕಾಯಿ ಕೊಟ್ಟು ಜಗಳ ಆಡೋ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. Boys volunteers I need on the stage. Let them be standing over there. When I need, I'll call them. All of you smile, children. Yes. Yes. Go down. तुझे तक 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 तकते रहना, तेरी बक 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 सुनते रहना, काम काज सब भूल भुला के तेरे पीछे पीछे चलते रहना. ये तो है बेस्ट ऑफ टाइम, लव इज अ बेस्ट ऑफ टाइम, प्यार प्यार बेस्ट ऑफ टाइम, ये लव इज बेस्ट ऑफ टाइम.
इस जीवन में कर ले बेस्ट ऑफ टाइम, करना है बेस्ट ऑफ टाइम। I want to waste my time, I love this waste of time. पूरे 75 बार मिररवा देखे, 32 बार हम अपना बाल बनाए, 8 मर्तबा कपड़ा चेंज किए हम, भर भर बोतल बढ़िया सेंट लगाए, सजते रहे संवरते रहे किया ना कोई भी काम। आज समझ में आ गया भैया लव इज वेस्ट ऑफ टाइम, फिर भी सोच लिया हूँ मन में एक बार तो इस जीवन में वेस्ट ऑफ टाइम, करना है वेस्ट ऑफ टाइम। I want to waste my time, I love this waste of time. चले जैसे हवाएं सनन सनन, उड़े जैसे परिंदे गगन गगन, जाए तितलियां जैसे चमन चमन, यूं घूमूं मैं भी मगन मगन। हे 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 वो, हे हे वो मैं दीवानी दिल की रानी सबसे अनजानी, भी वो करती हूँ जो है ठानी। चले जैसे हवाएं सनन सनन, उड़े जैसे परिंदे गगन गगन। ಪಾಲಕರು ತಮ್ಮ ಮಕ್ಕಳನ್ನು ವೇದಿಕೆಯ ಬಲಭಾಗದಲ್ಲಿ Smile, ಬಂದು children. You all dance very well. My dear parents, please put your hands together for my dear children. All are dressed in pink, beautiful pink. All of you smile, girls. Look this side, look straight, this side. ಚಕ್ಕರ್ ಹಾಕು ನಿನ್ನ ಜೋಬಿಗೆ, ಚಿಕ್ಕನಾಗಿ ಬಾರ ಸ್ಕೂಲಿಗೆ. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕೊಳ್ಳಾಗಿ ಬಾರಿ ಸ್ಕೂಲಿಗೆ. ಜಾರು ಬಂಡೇಲಿ ರೈಲು ಬಂಡೀಲಿ ಪುಟ್ಟ ಪುಟ್ಟಿ ಹಾಕೊಂಡ. ಹೇ ಚಕ್ಕರ್ ಹಾಕು ನಿನ್ನ ಜೋಬಿಗೆ, ಚಿಕ್ಕೊಳ್ಳಾಗಿ ಬಾರಿ ಸ್ಕೂಲಿಗೆ. Up and down, this is the way to London town. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ, ಇವಳೆದುರು ಬಂದಾಗ ಹಳ್ಳಿ ರಕ್ತ ಕಟ್ಸುತ್ತೆ. ಎದೆಯೊಳಗೆ ಗಿಟ್ಟಾರು
ನೀರಿಗೆ ಬಾರೆ ನೀರಿಗೆ ಬಾರೆ ಚೆನ್ನಿ ಬಿದಿಗೆ ಹಿಡ್ಕೊಂಡು ನೀರಿಗೆ ಬಾರೆ ಚೆನ್ನಿ ಬಿದಿಗೆ ಹಿಡ್ಕೊಂಡು ನಾನ್ ನೋಡಕ್ ಬರ್ತೀನಿ ನಿನ್ನ ಹಸವ ಹೊಡ್ಕೊಂಡು ನೀವೂರಿಗೆ ಬಾರೋ ನೀವೂರಿಗೆ ಬಾರೋ ಚೆನ್ನ ಚಪ್ರಿ ಹಿಡ್ಕೊಂಡು ನೀವೂರಿಗೆ ಬಾರೋ ಚೆನ್ನ ಚಪ್ರಿ ಹಿಡ್ಕೊಂಡು ನಾನ್ ನೋಡಕ್ ಬರ್ತೀನಿ ನಿನ್ನ ನಮ್ಮ ಅಪ್ಪನ್ ಕರ್ಕೊಂಡು No serious faces, you all dance well. My dear parents, please put your hands together for my dear children. I can't hear you all. Yes.